ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹುಯಿಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಮಾಜಿ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು ಹಾಗೂ ಕಾಂಡ್ಯ ಪ್ಲಾಂಟರ್ಸ್ ಕ್ಲಬ್ನ ಮೆಂಬರ್ ಹಾಗೂ ಕಾಂಡ್ಯ ಕಾಫಿ ಬೆಳೆಗಾರರ ಸಂಘದ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ನಟರಾಜ್ ಎಸ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚೆ ತಮ್ಮ ಒಂದು ಪರಿಚಯ. ನಾನು ನಟರಾಜು ಅಂತ ನನ್ನ ಹೆಸರು. ಆದ್ರೆ ಹೆಚ್ಚಿತವಾಗಿ ಪರಿಚಯ ಆಗಿರೋದು ನಟೇಶ ಅಂತ. ನನ್ನ ವ್ಯವಹಾರ ನಟರಾಜು ಅಂತ. ನಮ್ಮ ತಂದೆಯ ಹೆಸರು ಶೇಷಯ್ಯಗೌಡರು ಅಂತ. ನಮ್ಮ ತಂದೆಗೆ 2 ಜನ ಹೆಂಡತಿಯರು, ನಮ್ಮ ದೊಡ್ಡಮ್ಮ ಮತ್ತು ನನ್ನ ತಾಯಿ. ನನ್ನ ಮೊದಲಿನ ದೊಡ್ಡಮ್ಮನವರಿಗೆ 8 ಜನ ಹೆಣ್ಮಕ್ಕಳು. ಆಮೇಲೆ ನಮ್ಮ ದೊಡ್ಡಮ್ಮ ತೀರ್ಕೊಂಡಾದ್ಮೇಲೆ ನಮ್ಮ ತಾಯಿ ಮದುವೆ ಆದ್ರು. ನಮಗೆ ಒಬ್ಬರು ಸಿಸ್ಟರು, 3 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಹಿರಿಯವರು ನಮ್ಮ ಅಕ್ಕಾದರು ಶಶಿಕಲಾ, 2ನೇವರು ನನ್ನ ಅಣ್ಣನಾದ ಮಹೇಶು, 2ನೇವರು ನಾನು ನಟೇಶ್ ಅಂದ್ರೆ ನಟರಾಜು, ನನ್ನ 2ನೇ ಹೆಸರು ಇರೋದ್ರಿಂದ ನಟೇಶ್ ಅಂತ. 3ನೇರು ಉಮೇಶ್ ಅಂತ. ನಮ್ಮ 4 ಜನ ಇವರಿಗೂ ಮ್ಯಾರೇಜ್ ಎಲ್ಲ ಆಗಿದೆ. ನಮ್ಮ ಅಣ್ಣ ಇತ್ತೀಚೆಗೆ ಒಂದು 5 ತಿಂಗಳಲ್ಲಿ ಆರೋಗ್ಯ ಸರಿ ಇಲ್ಲದೆ ತೀರ್ಕೊಂಡ್ರು. ಆ ವಿಚಾರದಲ್ಲಿ ನಾವು ಬಹಳ ಬೇಜಾರದಲ್ಲಿದ್ದೀವಿ. ನಮ್ಮ ಅಣ್ಣನಿಗೆ ಇದೇ ಕಾಂಡ್ಯ ಹೋಬಳಿಲಿ ಸಂಗಮೇಶಪೇಟೆ ಕೊಲ್ಲಪ್ಪಗೌಡ್ರು ಸಿಸ್ಟ್ರು, ಅವರಿಗೆ 2 ಜನ ಗಂಡ್ಮಕ್ಳು. ಅವನು ಒಬ್ಬ E&Y ಕಂಪ್ನಿಯಲ್ಲಿ ಇದ್ದಾರೆ. ಇನ್ನೊಬ್ಬ ತಮ್ಮ ಹೀಗೆ ರೈತನಾಗಿ ಮನೆಯಲ್ಲಿ ತೋಟ ನೋಡ್ಕೊಂತಿದ್ದಾನೆ. 2ನೇನು ನಾನು. ನಟರಾಜ್ ಅವರಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನನ್ನ ಮಗ MBA ಮಾಡಿದ ಪೆಸೆಟ್ ಕಾಲೇಜಲ್ಲಿ ಬೆಂಗಳೂರಲ್ಲಿ. ಅವನು ಅಲ್ಲೇ ಕೆಲಸಕ್ಕೆ ಜಾಯ್ನ್ ಆದ. ಅವನು ಸಹ E&Y ಕಂಪ್ನಿಲಿ ಇದ್ದಾನೆ. 2ನೇಳು ನನಗೆ ಮಗಳು ನೈದಿಲೆ ಅಂತ. ಅವಳು ಸಹ ಡಿಗ್ರಿ ಮುಗಿಸ್ಕೊಂಡು ಅವಳು ಚಿಕ್ಕಮಗಳೂರಲ್ಲಿ AT ಕಾಲೇಜಲ್ಲಿ ಮುಗಿಸ್ಕೊಂಡು ಅವಳು, ನಾನು ಜಾಬಿಗೆ ಹೋಗ್ತೀನಪ್ಪ, ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ನನಗೆ ಓದ್ಲಿಕ್ಕೆ. ಅವಳು ಕುವೆಂಪು ಇದರಲ್ಲಿ 8ನೇ ರ್ಯಾಂಕು ಪ್ರಶಸ್ತಿ ತಗೊಂಡಿದ್ದಾಳೆ. ಹೌದಾ? ಯೂನಿವರ್ಸಿಟಿಲಿ ಶಿವಮೊಗ್ಗದಲ್ಲಿ 8ನೇ ರ್ಯಾಂಕ್. AT ಕಾಲೇಜಲ್ಲಿ ಅವಳಿಗೆ ಒಳ್ಳೆ ಸನ್ಮಾನ ಮಾಡಿದ್ರು. ಆದ್ರೂ ಅವಳಿಗೆ ತಂದೆ ತಾಯಿ ಮೇಲೆ ಬಹಳ ಪ್ರೀತಿ. ಸ್ವಲ್ಪ ಅವಳು ನಮ್ ಜೊತೆಲೇ ಇರ್ಬೇಕು ಅಂತ ಪ್ರಯತ್ನ ಪಟ್ಲು. ನಾನು ಅವಳಿಗೆ ಒತ್ತಡ ಮಾಡ್ಲಿಲ್ಲ. ಆದ್ರೂ ಅಣ್ಣ ಬಂದ್ಬಿಡು ನನ್ನ ಜೊತೆಲಿ ಅನ್ಕೊಂಡು ಅವನಿಗೂ ಅದೇ ಕಂಪ್ನಿಲಿ ಕೊಡ್ಸಿ ಈಗ ಆರಾಮಾಗಿ ಅಲ್ಲಿ ಇದಾರೆ. ಹಾಗೆ ನನ್ನ ಮಿಸ್ಸಸ್ ಅವರು ದಾನಿಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆಯ ದಾನಿಹಳ್ಳಿ ಅಂತ. ನನ್ನ ಮಾವನ ಹೆಸರು ಶೇಷೇಗೌಡ ಅಂತ. ನಮ್ಮ ತಂದೆ ಹೆಸರು ಶೇಷೇಗೌಡ ಮಿಸ್ ಆಗುತ್ತೆ. ಅದರಲ್ಲಿ ಕೊನೆ ಮಗಳು ನನಗೆ ಕೊಟ್ಟದ್ದು DS ಚೈತ್ರ ಅಂತ. ನಾನು ಬಹಳ ಚಿಕ್ಕದ್ರಲ್ಲಿ ಒಂದು 25 ವಯಸ್ಸಿನಲ್ಲಿ ಮದುವೆ ಆಗಿದ್ದು. 25ನೇ ವಯಸ್ಸು ನನಗೆ. ಈಗ ಸುಮಾರು ನನಗೆ 29-30 ವರ್ಷ ಆಯ್ತು ಮದುವೆಯಾಗಿ. ಹಾಗೆ ಸಂಸಾರದಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಹೋಗಿದ್ದೀವಿ. ಹಾಗೆ ಒಂದು 40 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಒಂದು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮತ್ತು ಸಮಾಜ ಸೇವಕರಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಎಲ್ಲೇ ಹೋದ್ರು ನಟೇಶ್ ಅವರಿಗೆ ಭೇಟಿ ಆದ್ರ ಅಂತ ಹೇಳಿ ಕೇಳೋ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಜನಸ್ಪಂದನೆ ಚೆನ್ನಾಗಿದೆ ಅಂತ ಅರ್ಥ. ಹೌದು, ಇದು ಬಾಲ್ಯದಿಂದಲೇ ನಿಮ್ಗೆ ಬಂದಿರೋದಾ? ಹೌದು. ನಾನು ಏನ್ ಮಾಡಿದ್ವಿ ಅಂದ್ರೆ, ನಾನು ಶಾಲೆಗೆ ಹೋಗ್ತಿದ್ದೆ. ಶಾಲೆಗೆ ಹೋಗುವಾಗ ನಾವೆಲ್ಲ ಚಿಕ್ಕವರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ನಮಗೆ ಸ್ವಲ್ಪ ಆಸ್ತಿ ಸ್ವಲ್ಪ ಇತ್ತು. ನಮ್ಮ ತಂದೆ ಕೃಷಿಕವಾಗಿ ಮಾಡ್ತಾ ಇದ್ರು. ಅವ್ರಿಗೆ ಏನೋ ಅನಾರೋಗ್ಯವಾಗಿ ತೀರ್ಕೊಂಡೋದ್ರು. ನಾವು ಚಿಕ್ಕವರಾದ್ರಿಂದ ತಾಯಿಗೆ ತೊಂದರೆ ಆಗೋದ್ ಬೇಡ ಅಂತ ನಾವು ಬ್ರದರ್ಸ್ಗಳೆಲ್ಲರೂ 10th ಮುಗಿಸಿ ರೈತರಾಗಿ ಬಂದು ನಾವು ಸೇರ್ಕೊಂಡು ನಾನು ಮನೆಗೆ ಬಂದು ಒಂದು 10 ವರ್ಷದ ನಂತರ ನಾವು 3 ಜನ ಅಣ್ಣ ತಮ್ಮದಿದ್ದಾಗ ಸುಮ್ಮನೆ ನಮಗೆ ನಮ್ಮ MLA ರಾಜೇಗೌಡರು ನಮ್ಮ ಸ್ವಲ್ಪ ರಿಲೇಶನ್ಶಿಪ್. ನನ್ನ ತಾಯಿ ಊರು ಮತ್ತೆ ರಾಜೇಗೌಡರ ಊರು ಒಂದೇ, ತಳ್ಳಿಯಾಳ ಅಂತ. ಹಾಗಾಗಿ ನಮ್ಮಲ್ಲಿಗೆ ಬರ್ತಿದ್ದಾಗೆ ಸುಮ್ಮನೆ ಬಾರಪ್ಪ ನನ್ನ ಜೊತೆಲಿ ಅಂತ ರಾಜೇಗೌಡರು ಕರಿತಿದ್ರು. ಹೀಗೆ ಹೋಗ್ತಾ ಇದ್ದಾಗೆ ಸ್ವಲ್ಪ ಏನೋ ರಾಜಕೀಯ ಜನ ಸೇವೆ ಮಾಡೋಣ ಅಂತ ಆಸೆ ಆಯ್ತು. ಆದ್ರೆ ಆ ಜನ ಸೇವೆನೇ ನನಗೆ ದೇವರು ಅಂತ ಕಾಣಿಸುತ್ತೆ ನಿಜವಲ್ಲೂ. ಯಾಕೆಂದ್ರೆ ನನ್ನ ಮೇಲೆ ಬಹಳ ಅಭಿಪ್ರಾಯ ಇಟ್ಕೊಂಡು ನನಗೆ ಗೊತ್ತಿಲ್ಲ. ಇವಾಗ ನೀವೇ ಹೇಳಿದ್ರಿ ಇಷ್ಟು ಜನಬಾಳಿಕೆಯಲ್ಲಿ ನಿಮ್ಮ ಪರಿಚಯ ಇದೆ ಅಂತ ಹೇಳಿದಾಗ ನಂಗೆ ತುಂಬಾ ಸಂತೋಷದ ವಿಚಾರ ಆಯ್ತು. ನಾನು ಇಷ್ಟೊಂದು ತಿಳಿದಿರ್ಲಿಲ್ಲ. ಏನೋ ಒಂದು ಸೇವೆ ಮಾಡೋಣ ಅಂತ ರಾಜಕೀಯ ಹೋಗ್ತಾ ಇದ್ದೀನಿ. ಇವಾಗ ನಾನು ಗ್ರಾಮದಲ್ಲಿ
ಹುಯಿಗೇರಿ ಗ್ರಾಮ ಪಂಚಾಯತಿಲಿ ಬಂದಾಗ ನಿಂತಾಗ ನಾನು ಇಡೀ ಹುಯಿಗೇರಿ ಗ್ರಾಮ ಪಂಚಾಯತಿಗಿಂತನೂ 75 ಒಟ್ಟು ಎಲ್ಲ ಹೈಯೆಸ್ಟ್ ಲೀಡ್ ಅಲ್ಲಿ ನಾನು ಸಾರಗೂಡು ಗ್ರಾಮದಲ್ಲಿ ನನ್ನ ಆತ್ಮೀಯ ಕುಟುಂಬದವರಿರ್ಬೋದು, ಸ್ನೇಹಿತರಿರ್ಬೋದು, ಎಲ್ಲ ನನ್ನ ಓಟನ್ನು ಕೊಟ್ಟು ನನ್ನ ಗೆಲ್ಲಿಸಿ 1.25 ವರ್ಷ ನಾನು ಹುಯಿಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ಸೇವೆ ಮಾಡಿ 2ನೇ ಟರ್ಮಿಗೆ ನಾನು ಒಂದು 15 ದಿನ ಮುಂಚಿತವಾಗಿ ಬಿಟ್ಕೊಟ್ಟು ನಾನು ಈಗ ಸದಸ್ಯನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಗ್ರೇಟ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗ 3 ವರ್ಷಗಳ ಕಾಲ ಮುಗಿತಾ ಬಂತು. ಇದುವರೆಗೂ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರಿಗೋಸ್ಕರ ಏನು ಒಂದು ಸೌಲಭ್ಯಗಳನ್ನ ಕೊಟ್ಟಿದ್ರಿ ತಾವು ಅಧ್ಯಕ್ಷರಾಗಿದ್ದಾಗ ಮತ್ತೆ ಅದರ ಸದಸ್ಯರಾಗಿದ್ದಾಗ? ಹೌದು, ನಾವು 15 ವರ್ಷಕ್ಕಿಂತ ಹಿಂದೆ ನಾನು ನಮ್ಮ ಗ್ರಾಮದಲ್ಲಿ ನಾನು ಟ್ಯಾಲಿ ಮಾಡಿದ್ರೆ ಹೆಚ್ಚಿತವಾಗಿ ಒಂದು 5 ರಿಂದ 8 ದೀಪಗಳಿದ್ದು, ನಾನು ಇವತ್ತು ಬಂದು ಒಂದು 100-120ರಿಂದ ನಾನು ಸ್ಟ್ರೀಟ್ ಲೈಟ್ ಹಾಕಿದ್ದೀನಿ. ಗ್ರೇಟ್. ಸ್ಟ್ರೀಟ್ ಲೈಟ್ ಹಾಕಿದ್ದೀನಿ. ಪ್ರತಿಯೊಂದು ಮನೆಗೂ ನೀರಿಲ್ಲದೆ ವ್ಯವಸ್ಥೆಯಲ್ಲಿ ನನ್ನ ಸ್ವಂತ ಹಣ ಜನಗಳಿಗೆ ಸೇವೆ ಮಾಡ್ಬೇಕಂತ ಮೋಟರ್ ಹಾಕಿಸ್ಕೊಟ್ಟಿದ್ದೀನಿ, ಬೋರ್ ತಗ್ಸಿ ನೀರು ಕೊಟ್ಟಿದ್ದೀನಿ. ನೀರು ಅಲ್ಲಿಗೆ ಸ್ಟಾಕ್ ಇಲ್ಲ ಅಂತ ಅವರಿಗೆ ನೀರಿನ ಟ್ಯಾಂಕ್ ಕಟ್ಟಿ ನೀರಿನ ವ್ಯವಸ್ಥೆ ಮಾಡಿ ಎಲ್ಲ ಕೊಟ್ಟಿದ್ದೀನಿ. ಪ್ರತಿಯೊಂದು ರೋಡಲ್ಲಿ ಹೋಗ್ಲಿಕ್ಕಾಗ್ಲಿ ನನ್ನ ಕೈಲಿ ಆದಷ್ಟು ಪಂಚಾಯತಿಲಿ ಬಂದಂತ ದುಡ್ಡನ್ನು ಸೇರಿಸಿ ನನ್ನ ಕೈಯಿಂದ ಸೇರಿಸಿ ರೋಡ್ ರೆಡಿಗಳನ್ನ ಚರಂಡಿಗಳನ್ನ ಎಲ್ಲಾನು ನಾನು ಸಹಕರಿಸಿ ಕೊಟ್ಟಿದ್ದೀನಿ. ಇಷ್ಟು ನಾನು ಗ್ರಾಮದಲ್ಲಿ ಇಂಪ್ರೂವ್ ಮಾಡಿದ್ದೇನೆ. ಹಾಗೆ ಒಂದು ಜಲ್ ಜೀವನ್ ಮಿಷನ್ ಅಂತ ಏನ್ ಬಂದಿದೆ ಕೇಂದ್ರ ಸರ್ಕಾರದಿಂದ, ಅದು ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಶುರು ಆಗಿದೆಯಾ? ಹೌದು, ಬಂದಿದೆ. ಈಗ ನಮ್ದು ಪ್ರಪೋಸಲ್ ಫಸ್ಟ್ ನಮ್ದು ಸಾರಗೂಡು ತಗೊಂಡಿದೆ. ಬೀಡ್ಕೆ ಭಾಗ ಅಂತ 40 ಜನಿಗೆ ನಾನು ಅಲ್ಲಿಗೆ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ, ಮೊನ್ನೆ ಬಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದಾರೆ. ವೆರಿ ಗುಡ್. ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ಆಗುತ್ತೆ. ಓಕೆ. ಹಾಗೆ ಒಂದು ಮೂಲಭೂತ ಸೌಕರ್ಯ ಅಂತ ಬಂದಾಗ 2ನೇದು ರಸ್ತೆ. ಈಗ ಗ್ರಾಮ ಪಂಚಾಯತಿ ಹಣಕಾಸು ಅಂತ ಹೇಳಿದ್ರೆ ರಸ್ತೆಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ. ಆದ್ರೂ ನಿಮ್ಮ ಒಂದು ಶಾಸಕರು ನಿಮ್ಮ ಆತ್ಮೀಯರು, ಓಕೆ, ಮತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರಿ ತಾವು, ಏನು ಒಂದು ಶಾಸಕರ ಕಡೆಯಿಂದ ಕೆಲಸ ಮಾಡಿದ್ದೀರಾ ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನ್ ಮಾಡಿದ್ದೀರಾ? ಈಗ ನಾನು ಅಧ್ಯಕ್ಷರಾದಾಗೆ ನಮ್ಮ ಶಾಸಕರಾದ TD ರಾಜೇಗೌಡರವರು ಅಧ್ಯಕ್ಷ ಆಗಿದ್ದಾನೆ, ಗ್ರಾಮದಲ್ಲಿ ಒಳ್ಳೆ ಓಟ್ ತಗೊಂಡಿದ್ದಾನೆ, ಎಲ್ಲರ ಹತ್ರನೂ ಒಳ್ಳೆ ಅಭಿಪ್ರಾಯ ಇದ್ದಾನೆ ಅಂತಂದು ನನಗೆ ಸಾಕಷ್ಟು ರಾಜೇಗೌಡರು ಹುಯಿಗೇರಿ ಗ್ರಾಮ ಪಂಚಾಯತಿಲಿ ಸಾರಗೂಡು ಗ್ರಾಮಕ್ಕೆ 3 ಕೋಟಿ ಹಣ ಕೊಟ್ಟಿದ್ದಾರೆ. 3 ಕೋಟಿ ಹಣದಲ್ಲಿ 60 ಲಕ್ಷ ನನ್ನ ತೋಟದ ಪಕ್ಕನೆ ಇಲ್ಲಿ ಒಂದು ರೋಡ್ ಹೋಗಿದೆ, ಆ ರೋಡನ್ನು TD ರಾಜೇಗೌಡರೇ ಮಾಡಿದ್ದು. ಇನ್ನೊಂದು ಮಡಗೆದ್ದೆ ಅಂತ ಒಂದು ಸೇತುವೆ ಆಗಿದೆ, 80 ಲಕ್ಷ ರೂಪಾಯಿ ಸೇತುವೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಹಳ ವರ್ಷದಿಂದ ಜನ ಬಹಳ ನೊಂದು ಹೋಗಿತ್ತು. ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ವೆಹಿಕಲ್ಗಳು ದಾಟಕ್ಕಾಗ್ತಿರಲಿಲ್ಲ. ಇಷ್ಟು ವರ್ಷ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಅದು ನನ್ನ ನೇತೃತ್ವದಲ್ಲಿ ನಮ್ಮ ರಾಜೇಗೌಡರ ನೇತೃತ್ವದಲ್ಲಿ ಕೊಟ್ಟು ಒಂದು ಸೇತುವೆ ಮಾಡಿಕೊಟ್ರು. ಆಮೇಲೆ ಗ್ರಾಮದವರು 1 ಕಿಲೋಮೀಟರ್ ನೀವು ಸಿಮೆಂಟ್ ರೋಡ್ ಮಾಡಬೇಕು ಅಂತ ನನ್ನ ನೇತೃತ್ವದಲ್ಲಿ ಎಲ್ಲ ಹಿರಿ ಮುಖಂಡರುಗಳು ಹೋದ ವರ್ಷ ಒಂದು 8 ತಿಂಗಳ ಹಿಂದೆ ನಾವು ಶಾಸಕರ ಮನೆಗೆ ಹೋಗಿ ಒಂದು ಅರ್ಜಿ ಕೊಟ್ಟು ನೀವೆಲ್ಲ ಬಂದಿದ್ದೀರಂತ 40 ಲಕ್ಷ ಸಿಮೆಂಟ್ ರೋಡಿಗೆ ವ್ಯವಸ್ಥೆ ಮಾಡಿ ಕೆಲಸವನ್ನು ಕ್ಲೋಸ್ ಮಾಡಿದ್ರು. ಮತ್ತೊಂದು ಜನ ನಮಗೆ ಬಂದು ನಮಗೆ ದಾಟಾಡ್ಲಿಕ್ಕೆ ತೊಂದರೆ ಆಗದೆ, ನಮಗೆ ಚಿಕ್ಕದ ಒಂದು ಸೇತುವೆ ಆಗಬೇಕು ಅಂತ ಹೇಳಿ ಒಂದು 20 ಲಕ್ಷ ಮತ್ತೆ ಕೊಡ್ಸಿದ್ದೀನಿ. ಟೋಟಲಿ 3 ಕೋಟಿನ ನಾನು ಅಧ್ಯಕ್ಷ ಆದಾಗೆ ನಮ್ಮ ಗ್ರಾಮಕ್ಕೆ ನಾನು ಸಹಾಯ ಮಾಡಿದ್ದೀನಿ ಶಾಸಕರಿಂದ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕಸ ವಿಲೇವಾರಿ ಮತ್ತು ಸ್ವಚ್ಛತೆಗೋಸ್ಕರ ಏನು ಒಂದು ವ್ಯವಸ್ಥೆ ಸೌಲಭ್ಯ ಕೊಟ್ಟಿದ್ದೀರಾ? ಈಗ ಅದು ಏನಾಗಿದೆ ಅಂದ್ರೆ, ನಾವು ಒಂದು 15 ಗುಂಟಿ ಈ ಕಸ ವಿಲೇವಾರಿಗೆ ಅಂತ ಒಂದು ಜಾಗ ಮಾಡಿದೀವಿ ನನ್ನ ಅಧ್ಯಕ್ಷ ಇದ್ದಾಗೆ ನಾನು. ಅದು ಇನ್ನು ನಮಗೆ DC ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ತಡೆ ಹಿಡಿದು ಇಟ್ಟಿದ್ದಾರೆ, ಅದು ಆಗಿಲ್ಲ. ಅದನ್ನ ಒಂದು ಜಾಗ ಒಂದು ಪ್ಲೇಸ್ ಮಾಡಿದೀವಿ. ಮತ್ತೆ ಸರ್ಕಾರದಿಂದ ಒಂದು ಗಾಡಿ ಕೊಟ್ಟಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಕಸವನ್ನು ಇಳುವರಿ ಮಾಡಿ ಒಂದು ಕಡೆ ಸ್ಟಾಕ್ ಮಾಡ್ಬೇಕು ಅಂತ. ಅದನ್ನ ಈಗ ನಾವು ತಯಾರು ಮಾಡ್ತಾ ಇದೀವಿ. ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿ ಗಾಡಿ ಇದೆ, ವ್ಯವಸ್ಥೆ ಮಾಡ್ತೀವಿ. ಅದನ್ನ ಇನ್ನು ಮಾಡ್ಬೇಕು. ಮತ್ತೆ ಬೀದಿ ದೀಪ ಮತ್ತೆ ಚರಂಡಿ ಬಗ್ಗೆ ಏನೋ ಒಂದು ಸೌಲಭ್ಯ ಕೊಟ್ಟಿದ್ದೀವಿ. ಸೌಲಭ್ಯ ಅದಕ್ಕೆ ನಮ್ಮ ಈಗ ಉದ್ಯೋಗ ಖಾತ್ರಿ ಅಂತ ಬರುತ್ತೆ, ಅದರಲ್ಲಿ ತುಂಬಾ ನಾವು ಸೈಡ್ ಎಲ್ಲ ಬಾಕ್ಸ್ ಚರಂಡಿಗಳನ್ನೆಲ್ಲ ವ್ಯವಸ್ಥೆ ಮಾಡಿದೀವಿ. NRG ಮಾಡಿದೀವಿ. ಇನ್ನು 15 ಫೈನಾನ್ಸ್ ಅಲ್ಲಿ ಹಣ ಬಂದಿರೋದು ನಾವು ಕುಡಿಯ ನೀರಿಗೆ ಮತ್ತೆ ಸ್ವಂತ ದೀಪದಕ್ಕೆ ವ್ಯವಸ್ಥೆ ಮಾಡಿವಿ.
ನಮಗೆ ಹೆಚ್ಚುತ್ತೇನೋ ಹಣ ಬರೋದಿಲ್ಲ, ಆದ್ರೂ ಎಷ್ಟು ಬರುತ್ತೆ? ಅದು ನಮಗೆ ಈಗ ಟೋಟಲಿ ನಮ್ಮ ಗ್ರಾಮ ಪಂಚಾಯಿತಿಗೆ 24 ಲಕ್ಷ ರೂಪಾಯಿ ಬರುತ್ತೆ ಒಂದು ಟರ್ಮ್. ಆ 24 ಲಕ್ಷದಲ್ಲಿ ನಾವು 9 ಜನ ಮೆಂಬರ್ಗಳಿದ್ದೀವಿ. ಹೌದು. ನಾವು ಏನ್ ಮಾಡ್ತೀವಿ ಅಂದ್ರೆ, ನನ್ನ ಕಾಲದಲ್ಲಿ ಅಧ್ಯಕ್ಷ ಆದಾಗೆ ನಾನು ಯಾವುದೇ ರೀತಿಯಲ್ಲಿ ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು ಭೇದ ಭಾವನೆ ಮಾಡಲಿಲ್ಲ. ನಾನು 9 ಜನಿಗೂ ಟ್ಯಾಲಿ ಮಾಡಿ, ಅಧ್ಯಕ್ಷನ ಸೇರಿ ಟ್ಯಾಲಿ ಮಾಡಿ ಸಮವಾಗಿ ಹಂಚಿಕೊಡ್ತಿದ್ದೆ. ಗ್ರೇಟ್. 2 ಲಕ್ಷ ಚಿಲ್ಲರೆ ಬರೋದು. ಅದರಲ್ಲಿ ನಿನ್ನ ಗೊತ್ತಲ್ಲ, ಟ್ಯಾಕ್ಸ್, GST ಅದು ಇದು ಹೋಗಿ 1 ಲಕ್ಷ ಕೆಲಸ ಕುಳಿತಿತ್ತು. ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಆದ್ರೂ ನಡ್ಸ್ಕೊಂಡು ಬರ್ತಾ ಇದೀವಿ. ಅಂದ್ರೆ ಆ ಟೈಮ್ ನಲ್ಲಿ ನಿಮ್ಗೆ ಕೊರೋನಾ ಸಂದರ್ಭ ಅದ್ರಲ್ಲಿ ನಾನು ಅಧ್ಯಕ್ಷ ಆದಾಗೆ ನನಗೆ 1.25 ವರ್ಷ ನನಗೆ ಅವಧಿ ಇದ್ರು. ನಾನು ಗ್ರಾಮ ಪಂಚಾಯಿತಿ ಒಳಗೆ ನಾನು 3 ಮೀಟಿಂಗ್ ಮಾಡಿದ್ದೀನಿ. ಆ 9 ಕೊರೋನಾ ಮೀಟಿಂಗ್ ಮಾಡಿದ್ದೀನಿ. ನನಗೆ ಹೆಚ್ಚಿತವಾಗಿ, ನನಗೆ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಲಿಲ್ಲ. ಆ ಒಂದು ಟೈಮ್ ನಲ್ಲಿ ನೀವು ಕೊರೋನಾಗೋಸ್ಕರ ಮತ್ತೆ ಏನು ಒಂದು ಸೌಲಭ್ಯನ ಕೊಟ್ಟಿದ್ದೀವಿ? ನಾವು ಪ್ರತಿಯೊಬ್ಬರಿಗೂ ಏನಾದ್ರೂ ಅವರಿಗೆ ತಕ್ಷಣ ಒಂದು ಕೊರೋನಾ ಟೈಪ್ ಆದ್ರೆ ನಾವು ಹಾಸ್ಪಿಟ್ಲಿಗೆ ವ್ಯವಸ್ಥಿತವಾಗಿ ಮಾಡ್ತಿದ್ದು. ಮತ್ತೆ ಅವರಿಗೆ ಮಾಸ್ಕ್ ಅನ್ನು ನಾವು ಕೊಡ್ತಾ ಇದ್ದು. ಮತ್ತೆ ಅವರಿಗೆ ಕೈ ವಾಶ್ ಮಾಡ್ಲಿಕ್ಕೆ ಸ್ಯಾನಿಟೈಸರ್ ಅದನ್ನ ನಾವು ಕೊಡ್ತಾ ಇದ್ದು. ಆಮೇಲೆ ಅಂಗನವಾಡಿ ಟೀಚರ್ಗಳಿಗೆ ನಾವು ಪ್ರತಿ ಒಂದು ಗ್ರಾಮಕ್ಕೂ ಹೋಗಿ ನೀವು ವಿಸಿಟ್ ಮಾಡಬೇಕು ಅಂತ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಅವರಿಗೆ ಬೇಡಿಕೆಗಳನ್ನು ಇಟ್ಟಿದ್ದೆ. ಅವರು ಸಹ, ಅಂಗನವಾಡಿ ಟೀಚರ್ಗಳು ಸಹ ಬಹಳ ನಮ್ಮ ಒಂದು ಇದಕ್ಕೋಸ್ಕರ ತುಂಬಾವಾಗಿ ದುಡಿಮೆ ಮಾಡಿದ್ದಾರೆ. ಅವರಿಗೆ ಫಸ್ಟ್ ನಾನು ಅವರಿಗೆ ಕೃತಜ್ಞತೆ ಹೇಳಬೇಕು. ನನ್ನ ಕಾಲದಲ್ಲಿ ಬಹಳ ವರ್ಕ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಹುಗೇರಿಲಿ ಕೊರೋನಾ ವಿಚಾರದಲ್ಲಿ ಯಾವುದೇ ಒಂದು ತರದಲ್ಲಿ ಕೆಡಕಾಗ್ಲಿಲ್ಲ, ಯಾವುದೇ ರೀತಿಯಲ್ಲಿ ಪ್ರಾಣ ಹೋಗ್ಲಿಲ್ಲ, ಹಾನಿ ಆಗ್ಲಿಲ್ಲ, ಯಾವುದು ಆಗ್ಲಿಲ್ಲ. ಅಷ್ಟು ನೀಟಾಗಿ ನಾವು ಮೇಂಟೆನೆನ್ಸ್ ಮಾಡಿದ್ವಿ. ಗ್ರೇಟ್ ಗ್ರೇಟ್. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಲೆಗಳು, ಶಿಕ್ಷಣಕ್ಕೆ ನೀವು ತುಂಬಾ ಒಂದು ಆದ್ಯತೆ ಕೊಡ್ತೀರಾ. ಹಾಗಾಗಿ ಶಾಲೆಗಳಿಗೆ ಏನು ಒಂದು ಸೌಲಭ್ಯ ಕೊಟ್ಟಿದ್ದೀರಾ? ಶಾಲೆಗಳಿಗೆ ನಾವು ಏನು ಮಾಡಿದೀವಿ ಅಂದ್ರೆ, ಶಾಲೆಯಲ್ಲಿ ಹೀಗೆ ಚೇರ್ಗಳು, ಕುರ್ಚಿ ಇಲ್ಲದೆ ಹೋದಲ್ಲಿ ನಾವು ಸಹಾಯ ಮಾಡಿದೀವಿ. ಕ್ರೀಡಾ ಉಪಕರಣಗಳನ್ನು ಸಹಾಯ ಮಾಡಿದೀವಿ. ಮತ್ತೆ ಈ ಶೌಚಾಲಯ ಮತ್ತೆ ನೀರಿನ ವ್ಯವಸ್ಥೆ, ಶೌಚಾಲಯಗಳು ಈಗ ಏನಾಗಿದೆ ಅಂದ್ರೆ, ಹಳೆದೆಲ್ಲ ಶೌಚಾಲಯಗಳಿದ್ದು ಈಗ ನಾವು ಶೌಚಾಲಯಗಳನ್ನು ಮಾಡ್ಬೇಕು ಅಂತ ಒಂದು ಪ್ರಯತ್ನ ಪಡ್ತಿದೀವಿ. ನಿನ್ನು ದುರಸ್ತಿ ಮಾಡ್ಬೇಕು ಅಂತ ಇದೀವಿ. ಅದನ್ನ ಇನ್ನು ನಾವು, ಮತ್ತೆ ಕಾಂಪೌಂಡ್ ವ್ಯವಸ್ಥೆ ಆಗಿರ್ಬೋದು, ಹೌದು, ಅದು ಕೆಲವು ಶಾಲೆಯಲ್ಲಿ ಕಾಂಪೌಂಡ್ಗಳಿದೆ, ಕೆಲವು ಶಾಲೆಯಲ್ಲಿ ಕಾಂಪೌಂಡ್ಗಳಿಲ್ಲ. ಆಮೇಲೆ ನನ್ನ ಒಂದು ಗ್ರಾಮ ಪಂಚಾಯತಿಲಿ ಒಂದು ಮಾದರಿ ಶಾಲೆ ಮಾಡಬೇಕು ಅಂತ ಬಂದಿತ್ತು. ಅದನ್ನ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಸಾರ್ಗೂಡು ಗ್ರಾಮಕ್ಕೆ ಹಾಕಿದ್ದೀನಿ. ಅದು ಇನ್ನು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಅದು ಸುಮಾರು ಒಂದು ಮಾದರಿ ಶಾಲೆ ಅಂತ ಒಂದು 40 ಲಕ್ಷ ರೂಪಾಯಿ ನಾನು ಇಡ್ಸಿದ್ದೆ. ಯಾಕೆಂದ್ರೆ ನಾನು ಒಂದು ಸ್ವಂತ ಊರಲ್ಲಿ ಹುಟ್ಟಿದಾಗೆ ಒಂದು ಇರ್ಲಿ ಅಂತ ನನ್ನ ಸಾರ್ಗುಡಿಗೆ ಹಾಕಿದೆ. ಅದು ಮುಂದೆ ಏನಾಗಿದೆ ಅಂತ ಅಧ್ಯಕ್ಷರ ಒಂದು ಗಮನ ಸೆಳಿಬೇಕು, ಗೊತ್ತಾಗಿಲ್ಲ. ಅದನ್ನ ಇನ್ನು ಕೆಲಸ ಮೂವ್ ಮಾಡಿಲ್ಲ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಹೇಗೆ ನಮ್ಮ ಗ್ರಾಮ ಪಂಚಾಯತಿಲಿ 5 ಜನ ಕಾಂಗ್ರೆಸ್ ಬೆಂಬಲತ, 4 ಜನ ಬಿಜೆಪಿ ಬೆಂಬಲತ ಇದೆ. ನಾವು ಏನೇ ಕಾಂಗ್ರೆಸ್ ಬಿಜೆಪಿ ಅಂತ ನಮಗೆ ಗೊತ್ತಾಗಬೇಕು ಹೊರತು ನಾವು ಹೊರಗಡೆ ಇರೋ ಜನಗಳಿಗೆ ಗೊತ್ತಾಗಬಾರ್ದು. ನಾವು ಬಿಜೆಪಿಯವರಿಗೂ ನಮ್ಮ ಈಗ ಕಾಂಗ್ರೆಸ್ನರಿಗೆ ಯಾವ ಟೈಪ್ ಮಾಡ್ತೀವಿ ಅದೇ ತರ ಬಿಜೆಪಿ ಮಾಡ್ಬೇಕು ಅಂತ. ನಾವು ಗ್ರಾಮ ಪಂಚಾಯತಿ ಒಳಗೆ ಹೋದ್ಮೇಲೆ ನಿಮ್ ಪಕ್ಷ ಇಲ್ಲ ಎಲ್ಲ ಒಂದೇ ರೀತಿ ನಾವು ಹುಯಿಗೇರಿ ಗ್ರಾಮ ಪಂಚಾಯತಿ ಜನಗಳ ಸೇವೆ ಮಾಡಿದೀವಿ. ನಾವು ಯಾವುದೇ ರೀತಿಯಲ್ಲೂ ಗೊಂದಲವಾಗಿ ಚರ್ಚೆವಾಗಿ ಇಲ್ಲ. ಬಿಜೆಪಿಯವರು ಸಹ ನಾವು ಹೇಳಿದಾಗೆ ಆಯ್ತು ಕರೆಕ್ಟ್ ಆಗಿದೆ ಅಂತ ಬಿಜೆಪಿಯವರು ಹೇಳ್ತಿದ್ರು. ಕಾಂಗ್ರೆಸ್ನವ್ರು ಕೇಳಿದಾಗ ಬಿಜೆಪಿಯವರು ಕರೆಕ್ಟ್ ಆಗಿದೆ ನೀವು ಮಾಡಿದ್ದ ಅಧ್ಯಕ್ಷ ಅಂತ ಹೇಳ್ತಿದ್ರು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ PDO ಮತ್ತೆ ಸೆಕ್ರೆಟರಿ ಇವರ ಒಂದು ಸಪೋರ್ಟ್ಸ್ ಆಗಿ ನಮಗೆ PDO ನಮ್ಮ ಗ್ರಾಮ ಪಂಚಾಯತಿಯಲ್ಲಿ PDO ಇಲ್ಲ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸೆಕ್ರೆಟರಿ ಅಂದ್ರೆ ದೇವರಾಜ್ ಅವರು ತುಂಬಾ ನಮಗೆ, ನಾವು ಹೊಸದಾಗಿ ಹೋದ್ರಿಂದ ಕೆಲವೆಲ್ಲ ವಿಚಾರ ಮಾರ್ಗದರ್ಶನಗಳು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಕೆಲವೆಲ್ಲ ಅವ್ರು ಕೇಳಿದಾಗೆ ಅವರು ಮಾಡಿ ನಾವು ಸೈನ್ ಹಾಕ್ಬೇಕಾರೆ ಮತ್ತೆ ನಾವು ಒಂದು ಸಂಜೆ ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇದು ಕರೆಕ್ಟ್ ಆಗಿ ಇದೆಯೋ ಇಲ್ಲೋ ಅಂತ ಯೋಚನೆ ಮಾಡಿ ಮತ್ತೆ ಅಧ್ಯಕ್ಷ ಸೈನ್ ಹಾಕ್ತಾ ಇದ್ದು. ಆದ್ರೆ ನಮಗೆ ಗ್ರಾಮ ಪಂಚಾಯತಿಲಿ ಎಲ್ಲ ಆಫೀಸರು ನಮಗೆ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಖಾಂಡ್ಯ ಪ್ಲಾಂಟರ್ಸ್ ಕ್ಲಬ್ನ ಸದಸ್ಯರಾಗಿದ್ರೆ ಏನು ಒಂದು ಹೊಸ ವಿಚಾರ ಸಿಗ್ತದೆ ಕ್ಲಬ್ ಅಲ್ಲಿ ನನಗೆ? ಅದೇ ತುಂಬಾ ನಾನು ಪರಿಚಯ ಆಯ್ತು, ನನಗೆ ಒಳ್ಳೊಳ್ಳೆ ಸಂಪರ್ಕ, ಜನಗಳ ಸಂಪರ್ಕ ಆಯ್ತು, ಹೊಸ ಹೊಸ ವಿಚಾರಗಳನ್ನು ನನಗೆ ತಿಳಿದಂಗೆ ಆಯ್ತು.
ನಾನು ಕೃಷಿಕಲ್ಲೇ ಹೆಚ್ಚಿತವಾಗಿ ತೊಡಗಿದಾಗ ನಂಗೆ ಕೃಷಿ ಬಗ್ಗೆ ನನಗೆ ಹೆಚ್ಚಿತ ವಿವರಣೆಗಳು ಗೊತ್ತಿತ್ತು. ಹೊರಗಡೆದು ನಾನು ಕ್ಲಬ್ಬಿಗೆ ಸೇರಿದ ಮೇಲೆ ಹೆಚ್ಚಿತವಾಗಿ ಇನ್ನೂ ಸ್ವಲ್ಪ ವಿಚಾರಗಳು ಗೊತ್ತಾಯ್ತು. ಹಾಗಾಗಿ ಅಲ್ಲಿ ನಾನು ಇವಾಗೆ ಅದರಿಂದ ನನಗೆ ತುಂಬಾ ಸಂತೋಷ ಆಯ್ತು. ಹಾಗೆ ನೀವು ಒಂದು ಕಾಫಿ ಬೆಳೆಗಾರರ ಸಂಘದ ಸದಸ್ಯರು ಕೂಡ ಆಗಿದ್ದೀರಾ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ. ಹೌದು, ನಾನು ಹೀಗೆ ಬಹುಶಃ ತೋಟದಲ್ಲಿ ಇದ್ದಿದ್ರೆ ನಾನು ಕಾಫಿ ಬೆಳೆಗಾರರ ಸದಸ್ಯರನ್ನ ನನಗೆ ಮಾಡ್ತಿದ್ದೆ ಇಲ್ಲ ಗೊತ್ತಿಲ್ಲ. ನಾನು ಕ್ಲಬ್ ಮೆಂಬರ್ ಆಗಿ ಎಲ್ಲ ಜನಗಳ ಹತ್ರ ಸೇರ್ಕೊಂಡು ಇವರೊಬ್ಬ ಒಳ್ಳೆ ವ್ಯಕ್ತಿ ಆಗ್ಬೋದು ಅಂದ್ಕೊಂಡು ನಮ್ಮ ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ SV ಸಂಕ್ರೇಗೌಡರು ಅವರು, ನಟೇಶ್ ಅವರು ಇದಕ್ಕೆ ಉತ್ತಮ ಒಂದು ವ್ಯಕ್ತಿ ಆಗ್ಬೋದು ಅಂತ ನನಗೆ ಅವ್ರನ್ನ ಆಯ್ಕೆ ಮಾಡಿದ್ರು. ಮತ್ತು ಅವರ ಮಗ ಕಿರಣ್ ಅಂತ ಅವರು ಸಹ ಮಾಜಿ ಅಧ್ಯಕ್ಷರು. ಅವರು ಸಹ ನನಗೆ ತುಂಬಾ ಅವ್ರು ಆಗ್ಬೋದು ಅಂತ ತಂದೆ ಮಗ ಮಾತಾಡ್ಕೊಂಡು ನನ್ನ ಸೆಲೆಕ್ಟ್ ಮಾಡಿದ್ರು. ನನಗೆ ಕಾಫಿ ಬೆಳೆಗಾರರ ಸಂಘದ ಇದು ಹೊಸ ಅನುಭವ. ಇನ್ನು 1 ತಿಂಗಳಾಗಿದೆ. ಒಂದು ಮೀಟಿಂಗಿಗೆ ನಾನು ಸಕಲೇಶ್ಪುರಕ್ಕೆ ಹೋಗಿದ್ದೀನಿ. ಈ ಮೀಟಿಂಗ್ ಅಲ್ಲಿ ಏನು ಅಂದ್ರೆ, ರೈತರುಗಳಿಗೆ ಏನಾರ ಪ್ರಾಬ್ಲಮ್ ಆದ್ರೆ ನಮ್ಮ ಕಾಫಿ ಬೆಳೆಗಾರರಿಂದ ತುಂಬಾ ಸಹಕಾರ ಆಗತ್ತೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಬ್ಯಾಂಕಿನ ವಿಚಾರ ಆಗಿರ್ಬೋದು ಅಥವಾ ಒಂದು ಒತ್ತುವರಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಎಲ್ಲ ಅವರು ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟು ಜನಗಳಿಗೆ ಒಂದು ಸೇವೆ ಮಾಡ್ತಾರೆ. ಆ ಸೇವೆನೂ ನಾನು ಮಾಡ್ಬೇಕಂತ ನಾನು ಆಸೆ ಪಡ್ತಿದ್ದೀನಿ. ಗ್ರೇಟ್. ಹಾಗೆ ನಟರಾಜ್ ಅವರೇ, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ಕೂಡ ಆಗಿದ್ದೀರ ತಾವು. ಅಲ್ಲಿ ಏನು ನಿಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ 5 ವರ್ಷದ ಹಿಂದೆ ಹೊಸದಾಗಿ ಪ್ರಾರಂಭ ಮಾಡಿರೋಂಥದ್ದಲ್ಲಿ ಅಲ್ಲಿನ ನಮ್ಮ ಹುಯಿಗೇರಿ ಗ್ರಾಮದಲ್ಲಿ ಎಲ್ಲರೂ ಸೇರ್ಕೊಂಡು ವ್ಯಕ್ತಿಗಳನ್ನು ಆಯ್ಕೆ ಮಾಡಿದರು. ಅದರಲ್ಲಿ ಸಾರ್ಗೋಡಲ್ಲಿ ನಟೇಶ್ ಅವರು ವ್ಯಕ್ತಿ ಆಗ್ಬೋದು ಅಂತ ಆಯ್ಕೆ ಮಾಡಿ ಪುನಃ ನಮ್ಮನ್ನು ಸೇರಿಸ್ಕೊಂಡು ಆಮೇಲೆ ಅಧ್ಯಕ್ಷರದ್ದು ಉಪಾಧ್ಯಕ್ಷರಿಗೆ ಎಲೆಕ್ಷನ್ನು ಆ ಬಾಡಿ ಒಳಗೆ ಮಾಡಿದರು. ಅವಾಗ ನಾನು ಉಪಾಧ್ಯಕ್ಷ ಆಗಿ ವಿನ್ ಆದೆ. ಆ ವಿನ್ ಆದಾಗೆ ನಾನು 2 ವರ್ಷ ಕಾರ್ಯನಿರ್ವಹಿಸಿದ್ದೆ. ಜನಗಳಿಗೆ ಒಂದು ಒಳ್ಳೆ ಸೇವೆ ಮಾಡಿದೆ. ತೋಟಕ್ಕೆ ಗೊಬ್ಬರ ಇರ್ಬೋದು, ಮೆಡಿಸಿನ್ಗಳಿರ್ಬೋದು, ಹಾರಿ ಇರ್ಬೋದು, ಕತ್ತಿ ಇರ್ಬೋದು, ಎಲ್ಲ ವ್ಯವಸ್ಥಿತವಾಗಿ ನಾನು ಮಾಡಿಕೊಟ್ಟೆ. ತುಂಬ ಜನಗಳಿಗೆ ಸಹಾಯಕ ಆಗಿದೆ. ಇವತ್ತು ನನ್ನ ಸಹಕಾರ ಸಂಘದಲ್ಲಿದ್ದಾಗ ಹೊಗಳ್ತಾ ಇದ್ದಾರೆ, ಮುಂದೆ ನೀವು ನಟೇಶ್ ಅವರೇ ನೀವು ಆ ಸ್ಥಾನಕ್ಕೆ ಮತ್ತೆ ಬರಬೇಕು ಅಂತ ಇವತ್ತು ಸಹ ಕೇಳ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದೆ, ನನಗೆ ನೆಕ್ಸ್ಟ್ ಒಂದು ಅನಿವಾರ್ಯವಾಗಿ ಸಿಕ್ಕಿದ್ರೆ ಬಂದು ನಿಮ್ಮದು ಮತ್ತೆ 2ನೇ ಸಲ ಅದನ್ನು ನಾನು ನಿಮಗೆ ಸೇವೆ ಮಾಡ್ಬೇಕಂತ ಆಸೆ ಇದೆ, ಸೇವೆ ಮಾಡ್ತೀನಿ ಅಂತ ಜನಗಳಿಗೆ ಒಂದು ಭರವಸೆ ಕೊಟ್ಟಿದ್ದೀನಿ. ಖಂಡಿತವಾಗಿ. ಹಾಗೆ ನಿಮ್ಮ ಒಂದು ಗ್ರಾಮದ ಜನತೆಗೋಸ್ಕರ ಏನು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ನಮ್ಮ ಗ್ರಾಮದ ಜನತೆಗಳಂದ್ರೆ ನಾನು ಅವ್ರ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಬಹಳ ಎಲ್ಲ ಬುದ್ಧಿವಂತರು, ಅವರು ಎಲ್ಲ ಪ್ರಪಂಚದ ಜ್ಞಾನನು ತಿಳ್ಕೊಂಡಿದ್ದಾರೆ. ನಾನು ಹೆಚ್ಚಿತವಾಗಿ ಹೇಳಕ್ಕಾಗಲ್ಲ. ಅವರು ನನ್ನ ಗ್ರಾಮದವರು ನನಗೆ ನಿಜವಾಗ್ಲೂ ನನಗೆ ದೇವತೆಗಳಿದ್ದ ಹಾಗೆ. ಅವ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗಲ್ಲ. ನನಗಿಂತ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ನನ್ನ ಗ್ರಾಮದ ಜನಗಳ ಮುಂದೆ ನಾನು ಚರ್ಚೆ ಮಾಡಲ್ಲ. ಹಾಗೆ ನೀವೊಂದು ಹೊಸ ಪೀಳಿಗೆಗೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸ ಪೀಳಿಗೆಗೆ ನನಗೆ ಏನು ಅಂದ್ರೆ ವಿದ್ಯಾಭ್ಯಾಸ ಒಂದು ಆಗ್ಬೇಕು ಅಂತ ತುಂಬಾ ಒಂದು ಆಸೆ. ಆ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದನ್ನ ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಕೊನೆ ಆಸೆ. ಅದು ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂಚೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರು ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಹುಯಿಗೇರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಹಾಗೆ ಮಾಜಿ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರು, ಕಾಂಡ್ಯ ಪ್ಲಾಂಟರ್ಸ್ ಕ್ಲಬ್ ಸದಸ್ಯರು ಹಾಗೂ ಕಾಂಡ್ಯ ಕಾಫಿ ಬೆಳೆಗಾರರ ಸಂಘದ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ ನಟರಾಜ್ SS ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪಾಲಿಟಿಷಿಯನ್. ಧನ್ಯವಾದಗಳು.